10ನೇ ತರಗತಿ LBA ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋಗೋಣ. 1ನೇ ಪ್ರಶ್ನೆ, √2 ಈ ಸಂಖ್ಯೆಯು ಒಂದು ಭಾಗಲಬ್ಧ ಸಂಖ್ಯೆ, ಅಭಾಗಲಬ್ಧ ಸಂಖ್ಯೆ, ಪೂರ್ಣಾಂಕ, ಸ್ವಾಭಾವಿಕ ಸಂಖ್ಯೆ ಅಂತ 4 ಆಯ್ಕೆ ಇದೆ. ಇದರಲ್ಲಿ √2 ಒಂದು ಅಭಾಗಲಬ್ಧ ಸಂಖ್ಯೆ, ಹಾಗಾಗಿ ಆಯ್ಕೆ ಬಿ ಸರಿಯಾದ ಉತ್ತರ. 2ನೇ ಪ್ರಶ್ನೆ ನೋಡ್ತಾ ಹೋಗೋಣ. 5 - √3 ಒಂದು ಅಭಾಗಲಬ್ಧ ಸಂಖ್ಯೆನ, ಭಾಗಲಬ್ಧ ಸಂಖ್ಯೆನ, ಸಂಯುಕ್ತ ಸಂಖ್ಯೆನ ಅಥವಾ ಅವಿಭಾಜ್ಯ ಸಂಖ್ಯೆನ? ಅಂದರೆ ಒಂದು ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆ ವ್ಯತ್ಯಾಸ ಅಥವಾ ಮೊತ್ತ ಯಾವಾಗಲೂ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಹಾಗಾಗಿ 5 - √3 ಒಂದು ಅಭಾಗಲಬ್ಧ ಸಂಖ್ಯೆ, ಹಾಗಾಗಿ ಆಯ್ಕೆ ಎ ಸರಿ ಉತ್ತರ. 3ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆಯು 5 π √3 3 √3ನ ಅಂತ ನೋಡಿ. ಭಾಗಲಬ್ಧ ಸಂಖ್ಯೆ ಅಂದರೆ 5 ಒಂದು ಭಾಗಲಬ್ಧ ಸಂಖ್ಯೆ, ಉಳಿದವೆಲ್ಲ √2 π √3 3 √3 ಇವು ಅಭಾಗಲಬ್ಧ ಸಂಖ್ಯೆಗಳು, ಹಾಗಾಗಿ ಆಯ್ಕೆ ಎ ಸರಿ ಉತ್ತರ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 4ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಅಭಾಗಲಬ್ಧ ಸಂಖ್ಯೆ ಅಲ್ಲ ಅಂತ ಕೇಳಿದ್ದಾರೆ. √2 √3 √9 √5 ಅಂತ ಕೇಳಿದ್ದಾರೆ. ಇಲ್ಲಿ √9ರ ಬೆಲೆ 3 ಆಗಿರೋದ್ರಿಂದ ಅದು ಅಭಾಗಲಬ್ಧ ಸಂಖ್ಯೆ ಅಲ್ಲ ಅಂತ. ಓಕೆ, ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆಯು √3 √4 √5 √7 ಅಂತ ಇದೆ. ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಇಲ್ಲಿ ಕೇಳಿರೋದು. √4ರ ಬೆಲೆ 2 ಆಗಿರೋದ್ರಿಂದ 2 ಒಂದು ಭಾಗಲಬ್ಧ ಸಂಖ್ಯೆ, ಹಾಗಾಗಿ ಆಯ್ಕೆ ಬಿ ಸರಿಯಾದ ಉತ್ತರ. π ಒಂದು ಅಭಾಗಲಬ್ಧ ಸಂಖ್ಯೆನ, ಭಾಗಲಬ್ಧ ಸಂಖ್ಯೆನ, ಅವಿಭಾಜ್ಯ ಸಂಖ್ಯೆನ, ಸಂಯುಕ್ತ ಸಂಖ್ಯೆನ ಅಂತ. π ಒಂದು ಅಭಾಗಲಬ್ಧ ಸಂಖ್ಯೆ, ಹಾಗಾಗಿ ಇದು ಪುನರಾವರ್ತನೆಗೊಳ್ಳದ ಮತ್ತು ಪುನರಾವರ್ತನೆಗೊಳ್ಳುವ ಮತ್ತು ಅಂತ್ಯಗೊಳ್ಳದ ಒಂದು ದಶಾಂಶ ವಿಸ್ತರಣೆ ಹೊಂದಿರೋದ್ರಿಂದ π ಒಂದು ಅಭಾಗಲಬ್ಧ ಸಂಖ್ಯೆ, ಹಾಗಾಗಿ ಆಯ್ಕೆ ಎ ಸರಿ ಉತ್ತರ. ಮುಂದಿನ ಪ್ರಶ್ನೆ ಹೋಗೋಣ. 7 × 11 × 13 + 13 ಇದು ಒಂದು ಅವಿಭಾಜ್ಯ ಸಂಖ್ಯೆ, ಸಂಯುಕ್ತ ಸಂಖ್ಯೆ, ಅಭಾಗಲಬ್ಧ ಸಂಖ್ಯೆನ ಅಥವಾ ಬೆಸ ಸಂಖ್ಯೆನ ಅಂತ. ಓಕೆ ನೋಡಿ, ಇದರಲ್ಲಿ 13 ಅನ್ನೋದು ಕಾಮನ್ ಇದೆ. 13ನ ಕಾಮನ್ ತೆಗೆದು ನಾವು ಇದನ್ನು ಸಿಂಪ್ಲಿಫೈ ಮಾಡಿದರೆ 11 7 77 77 × 13 ಗುಣಿಸಿದರೆ ಒಂದು ಸಂಖ್ಯೆ ಬರುತ್ತೆ. ಹಾಗಾಗಿ ಇದನ್ನು ಈ ರೀತಿ ಫ್ಯಾಕ್ಟ್ರಾಗಿ ಕನ್ವರ್ಟ್ ಮಾಡ್ಬೋದು, ಅಂದರೆ ಬರಿಬೋದು. ಒಂದು ಸಂಯುಕ್ತ ಸಂಖ್ಯೆನ ಅದರ ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ಬರಿಬೋದು. ಹಾಗಾಗಿ ಇದು ಒಂದು ಸಂಯುಕ್ತ ಸಂಖ್ಯೆ ಆಗಿದೆ. 7 × 11 × 13 + 13 ಇದು ಒಂದು ಸಂಯುಕ್ತ ಸಂಖ್ಯೆಗೆ ಒಂದು ಉದಾಹರಣೆಯಾಗಿದೆ. ಹಾಗಾಗಿ ಆಯ್ಕೆ ಬಿ ಸರಿಯಾದ ಉತ್ತರ ಆಗಿದೆ. ಓಕೆ ನೋಡಿ, ಈ ಥರ ಪ್ರಶ್ನೆಗಳನ್ನು ನಾವು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ FDA SDA ಅದಕ್ಕೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನೋಡ್ತೇವೆ. ಹಾಗೆಯೇ SSTR PSTR ಈ ಎಕ್ಸಾಮ್ಸಲ್ಲಿ ನೋಡ್ತೇವೆ. ಹಾಗೆ ಚೆನ್ನಾಗಿ ಓದ್ಕೊಳ್ಳಿ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. π ಒಂದು ಅದು ಒಂದು ಅಂತ್ಯಗೊಳ್ಳದ ಮತ್ತು ಆವರ್ತಗೊಳ್ಳದ ದಶಾಂಶ ವಿಸ್ತರಣೆ ಹೊಂದಿರೋದ್ರಿಂದ ಇದು ಅಭಾಗಲಬ್ಧಗೆ ಒಂದು ಉದಾಹರಣೆ ಆಗಿದೆ. ಹಾಗಾಗಿ ಆಯ್ಕೆ ಎ ಸರಿ ಉತ್ತರ. 7 × 11 × 13 + 13 ಇದು ಒಂದು ಸಂಯುಕ್ತ ಸಂಖ್ಯೆ ಆಗಿದೆ. ಹಾಗಾಗಿ ಆಯ್ಕೆ ಬಿ ಸರಿ ಉತ್ತರ ಆಗಿದೆ. ಈಗ 8ನೇ ಪ್ರಶ್ನೆ ನೋಡ್ತಾ ಹೋಗೋಣ. 91ರ ಅವಿಭಾಜ್ಯ ಅಪವರ್ತಿಸುವಿಕೆಯು 91ರ ಅವಿಭಾಜ್ಯ ಅಪವರ್ತಿಸುವಿಕೆ ಅಂದರೆ 13 7 91, 13 ಮತ್ತು 7 ಇವು ಅವಿಭಾಜ್ಯ ಅಪವರ್ತನಗಳಾಗಿದ್ದಾವೆ. ಹಾಗಾಗಿ 13 × 7 ಇದು ಸರಿಯಾದ ಆಯ್ಕೆ ಆಗಿದೆ. ಹಾಗಾಗಿ ಬಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು 9ನೇ ಪ್ರಶ್ನೆ ನೋಡ್ತಾ ಹೋಗೋಣ. 1 ಮತ್ತು 10ರ ನಡುವಿನ ಅವಿಭಾಜ್ಯಗಳ ಸಂಖ್ಯೆ ಎಷ್ಟಿದೆ ಅಂತ. 1 ಮತ್ತು 10ರ ನಡುವಿನ ಅವಿಭಾಜ್ಯಗಳ ಸಂಖ್ಯೆ ಎಷ್ಟಿದೆ ಅಂದರೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ ಅಂತ ಅದರ ಅರ್ಥ. ಓಕೆ ನೋಡಿ, 1 ಮತ್ತು 10ರ ನಡುವೆ ಇರುವಂಥ ಅವಿಭಾಜ್ಯ ಸಂಖ್ಯೆಗಳಂದರೆ ಅತ್ಯಂತ ಚಿಕ್ಕ ಅವಿಭಾಜ್ಯ ಅಂದರೆ 2, ನೆಕ್ಸ್ಟ್ ಅದರ ನಂತರ 3 ಒಂದು ಅವಿಭಾಜ್ಯ, ನೆಕ್ಸ್ಟ್ 5 ಒಂದು ಅವಿಭಾಜ್ಯ, ನೆಕ್ಸ್ಟ್ 7 ಒಂದು ಅವಿಭಾಜ್ಯ. ಹಾಗಾಗಿ ಒಟ್ಟಲ್ಲಿಗೆ 4 ಆಯಿತು. ಆಯ್ಕೆ ಸಿ ಸರಿ ಉತ್ತರ. ಥ್ಯಾಂಕ್ ಯು ಫಾರ್ ವಾಚಿಂಗ್.